ಈ ಸಾರಿ ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಸರ್ ಅವರೇ, ಈ ಮಾತು ನಮ್ಗೆ ಡಿ ಕೆ ಶಿವಕುಮಾರ್ ಹತ್ರ ಹೋಗ್ಬೇಕಿದು. ಯಾಕಂದ್ರೆ ಈ 2 ವರ್ಷ ನಿಮ್ದು ಲಾಸ್ಟ್. ನಮ್ಗೆ ಈ ಸಾರಿ ಮೋಸ ಮಾಡಿದ್ರೆ ಮುಂದಿನ ಸಾರಿ ನೀವು ಮುಖ್ಯಮಂತ್ರಿಗಳು ಆಗಲ್ಲ, ಉಪಮುಖ್ಯಮಂತ್ರಿಗಳು ಆಗಲ್ಲ. ಯಾರು? ಡಿ ಕೆ ಶಿವಕುಮಾರ್ ಸರ್ ಅವರೇ. ಸರ್ಕಾರದಿಂದ ಒಂದು 2 ಬೇಡಿಕೆ ನಮ್ಗೆ. ಒಂದು ಡಿಸ್ಟಿಕ್ ಲೆವೆಲ್ದು, ಒಂದು ಸ್ಟೇಟ್. ಡಿಸ್ಟಿಕ್ ಅಂದ್ರೆ ನಾಗೇಂದ್ರ ಅಣ್ಣ, ಸ್ಟೇಟ್ ಅಂದ್ರೆ ಜಮೀರ್ ಅಹಮದ್ ಸಾಬ್. ಅದು ಯಾಕಂದ್ರೆ ಇಲ್ಲಿ ನಾವು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಒಂದು ಜೋಶ್ ಬರಬೇಕಂದ್ರೆ ನಾಗೇಂದ್ರ ಅಣ್ಣ ಕಂಪಲ್ಸರಿ ಮಿನಿಸ್ಟರ್ ಕಂಪಲ್ಸರಿ ಆಗಲೇಬೇಕು. ಈ ಸಾರಿ ಜಮೀರ್ ಅಹಮದ್ ಕೊಟ್ಟಿಲ್ಲ ಅಂದ್ರೆ ಮೋಸ ನಮ್ಗೆ ಮಾಡಿದ್ರೆ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ 28ನಲ್ಲಿ ನಾವು ಅವ್ರಿಗೆ ಮೋಸ ಮಾಡಿ ತೋರಿಸ್ತೀವಿ. ನಮ್ಮ ಮುಸ್ಲಿಮ್ಸ್ ಅವರು ಅಂದ್ರೆ ಏನೋ ಅನ್ಕೊಂಡ್ಬಿಟ್ಟಾರ, ಅವರು ಬರೀ ಓಡಾಕಕ್ಕೆ ಬರ್ತಾರೆ ಅನ್ಕೊಂಡ್ಬಿಟ್ರ. ನಾವು ಮಾತಾಡಿ ಮಸೀದ್ನಲ್ಲಿ ಏನೋ ಹೇಳ್ಬಿಟ್ರಿ ಅಂದ್ರೆ ಎಲ್ಲ ಸಮಾಜವ್ರಿಗೆ ನಮ್ಮ ಎಲ್ಲ ಒಂದಾಗಿ ನಾವು ಯಾರಿಗೆ ಏನು ಮಾಡ್ಬೇಕಂದ್ರೆ ಅವ್ರು ಮಾಡೇ ತೋರಿಸ್ತೀವಿ. ನಾವು ಒಂದೇ ಡಿಮ್ಯಾಂಡ್ ಮಾಡ್ತಿದ್ದೀರಿ. ಈ ಸರ್ಕಾರಕ್ಕೆ, ಈ ಮುಖ್ಯಮಂತ್ರಿಗೆ ನಮಗೆ ಅನ್ಯಾಯ ಆಗಿದೆ. ನಮ್ಮ ಜಮೀರ್ ಅಹಮದ್ ಸರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ತಪ್ಪಿದೆ. ನಾವು ಡಿಮ್ಯಾಂಡ್ ಮಾಡ್ತಿದ್ದೀರಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ. ಯಾಕೆ ಕೊಡಬೇಕು ಅಂತಂದರೆ ಅವರು ಒಂದೇ ಸಮಾಜದ ಲೀಡರ್ ಅಂತೂ ಅಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲ ಸಮುದಾಯವನ್ನು ಒದ್ದುಗೂಡಿಸಿ ಕರ್ಕೊಂಡು ಹೋಗೋ ಶಕ್ತಿ ಯಾರಿಗಾನ ಇದೆ ಅಂದರೆ ಅದು ಜಮೀರ್ ಅಹಮದ್ ಖಾನಿಗೆ ಮಾತ್ರ ಇರೋದು. ಈ ಜಮೀರ್ ಅಹಮದ್ ಖಾನ್ ಸಾಹೇಬ್ ಅವರಿಗೆ ಭಾಳ ಅನ್ಯಾಯ ಆಗಿದೆ. ನಾವು ಕಳಕಳಿಯಾಗಿ ನಾವು ಮುಖ್ಯಮಂತ್ರಿ ಕೂಡ ಕೇಳ್ತೀರಿ, ಹೈಕಮಾಂಡ್ ಕೂಡ ಕೇಳ್ತೀರಿ, AICC ಕೇಳ್ತೀರಿ, KPCCಗೆ ಕೇಳ್ತೀರಿ, ನಮ್ಮ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡಬೇಡ್ರಿ. ನಾವು ಕೇಳೋದಿಷ್ಟೇ, ನಮ್ಮ ಜಮೀರ್ ಅಹಮದ್ ಸರ್ ಅವರಿಗೆ ನ್ಯಾಯಯುತವಾಗಿ ಅವರಿಗೆ ಮಿನಿಸ್ಟರ್ ಮಾಡಬೇಕು, ಡೆಪ್ಟಿ CM ಮಾಡಬೇಕಂತ ನಾವು ಬೇಡಿಕೆ ಇಕ್ಕಿರಿ. ಮುಖ್ಯಮಂತ್ರಿಗಳಲ್ಲಿ ಹಾಗೂ ರಾಹುಲ್ ಗಾಂಧೀಜಿಯವರಲ್ಲಿ ಹಾಗೂ ಸಿದ್ದರಾಮಯ್ಯಜಿಯವರಲ್ಲಿ ಒಂದು ಪ್ರಾರ್ಥನೆ. ಯಾಕಂದರೆ ಜಮೀರ್ ಅಹಮದ್ ಸರ್ ಅವ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು. ಅವರು ಎಂಥ ವ್ಯಕ್ತಿ, ಎಂಥ ಇದು ದಾನದಲ್ಲಿ ಕರ್ಣ, ಅವರು ಸತ್ಯದಲ್ಲಿ ಹರಿಶ್ಚಂದ್ರ, ಭೋಗದಲ್ಲಿ ಇಂದ್ರ, ಪ್ರತಿಯೊಂದು ದಾನ ಧರ್ಮಗಳನ್ನು ಮಾಡಿ ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ನಾಯಕರೆಂದರೆ ನಮ್ಮ ಜಮೀರ್ ಅಹಮದ್ ಖಾನ್. ಒಂದು ಸಮುದಾಯಕ್ಕೆ ಧರ್ಮಗಳು ಮಾಡಿಲ್ಲ, ಎಲ್ಲ ಸಮುದಾಯಕ್ಕೆ ಮಾಡಿದ್ದಾರೆ. ಅದೇ ಥರನೇ ನಮ್ಮ ಬಳ್ಳಾರಿಯಲ್ಲಿ ಯಾವುದಾದ್ರೂ ಎಲೆಕ್ಷನ್ಗಳು ನಡಿಬೇಕು, ಆಪೋಸಿಟ್ಗೆ ಎದುರಾಳಿ ಹುಲಿ ನಿಂದಿರ್ಬೇಕಂದ್ರೆ ಅದು ನಮ್ಮ ನಾಗೇಂದ್ರ ಸರ್ ಅವರು. ನಮ್ಮ ನಾಗೇಂದ್ರ ಸರ್ ಅವರಿಗೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲ ಆಶ್ವಾಸನೆ ಕೊಟ್ಟಿದ್ದೀರಿ, ನೀವು ಮಂತ್ರಿ ಸ್ಥಾನವನ್ನು ಕೊಡ್ತೀರಿ ಅಂತ. ಅದೇ ಥರ ಈ ಬಳ್ಳಾರಿಯಲ್ಲಿ ಆಪೋಸಿಟ್ ಇರುವ ಹುಲಿಗಳನ್ನು ಎದುರಿಸಬೇಕಂದ್ರೆ ನಮ್ಮ ಟೈಗರ್, ಬಳ್ಳಾರಿ ಟೈಗರ್ ನಾಗೇಂದ್ರ ಸರ್ಗೆ ಸಚಿವ ಸ್ಥಾನ ಕೊಡಲೇಬೇಕು ನೀವು. ಯಾಕಂದರೆ ಎಲ್ಲ ಧರ್ಮದ, ಎಲ್ಲ ವರ್ಗದ, ಎಲ್ಲ ಸಮಾಜದ ಏಕೈಕ ನಾಯಕರೆಂದರೆ ನಮ್ಮ ನಾಗೇಂದ್ರ ಸರ್. ಅವರಿಗೆ ದಯಮಾಡಿ ಎಲ್ಲ ನಾಯಕರು, ಹೈಕಮಾಂಡ್ ಅವರು ಎಲ್ಲ ನಿರ್ಧರಿಸಿ ಒಳ್ಳೆಯ ಡಿಸಿಷನ್ ತಗೋಬೇಕೆಂದು ಎಲ್ಲ ಬಳ್ಳಾರಿ ಜನಾಂಗದ, ಎಲ್ಲ ಹಿಂದುಳಿದ, ಅಲ್ಪಸಂಖ್ಯಾತರು, ಎಲ್ಲ ವರ್ಗದವರು ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀವಿ.